ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜನಸಾಮಾನ್ಯರಿಗೆ ಶಾಕ್ ನೀಡುವಂಥ ಸುದ್ದಿ ಕೇಳಿಬರ್ತಿದೆ. ಅದು ಏನು ಅಂದರೆ ವಾಯು ಮಾಲಿನ್ಯದಿಂದ ಕೂದಲು ಉದುರೋದು ಅಂದರೆ ಏರ್ ಫಾಲ್ ಆಗ್ತಾ ಇದೆ ಅನ್ನೋಂತಹ ಸುದ್ದಿ ಕೇಳಿಬರ್ತಿದೆ. ಈಗ ನಮ್ಮ ಜೊತೆ ಡಾಕ್ಟರ್ ಸಿಂಧು ಇದ್ದಾರೆ, ಅವ್ರನ್ನ ಕೇಳೋಣ ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋಂಥದ್ದು. ಮ್ಯಾಮ್ ನಮಸ್ತೆ. ಮ್ಯಾಮ್, ಈಗ ಏರ್ ಫಾಲ್ ಆಗ್ತಾ ಇರೋದು ಏರ್ ಪೊಲ್ಯೂಷನಿಂದ ಅನ್ನೋಂತಹ ಸುದ್ದಿ ಕೇಳಿಬರ್ತಿದೆ. ಇದು ನಿಜನಾ ಸುಳ್ಳ ಮ್ಯಾಮ್? ಎಸ್. ಸೊ ಇಷ್ಟುವರೆಗೆ ನಮ್ಗೆ ಎಲ್ರಿಗೂ ಗೊತ್ತಿತ್ತು ಏರ್ ಪೊಲ್ಯೂಷನಿಂದ ಎಷ್ಟೊಂದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ. ಯಾವ ಥರ ಅಂದರೆ ಲಂಗ್ಸಿಗೆ ಎಫೆಕ್ಟ್ ಆಗೋದಾಗಲಿ, ಹಾರ್ಟ್ ಹೆಲ್ತಿಗಾಗಲಿ, ಬ್ರೈನಿಗಾಗಲಿ, ಇಲ್ಲ ಎಷ್ಟೊಂದು ಕ್ಯಾನ್ಸರ್ ರಿಸ್ಕ್, ಪ್ಲಸ್ ಇನ್ಕ್ಲೂಡಿಂಗ್ ಪ್ರೆಗ್ನೆಂಟ್ ಲೇಡೀಸ್ಗೆ ಎಷ್ಟೊಂದು ಪ್ರಾಬ್ಲಮ್. ಅದರ ಜೊತೆ ದ ಸ್ಕಿನ್ ಮತ್ತು ಹೇರ್ ಇನ್ವಾಲ್ವ್ಮೆಂಟ್ ಡೆಫಿನೆಟ್ಲಿ ವೆರಿ ಶ್ಯೂರ್. ಯಾಕಂದರೆ ಡೈರೆಕ್ಟಾಗಿ ಎಕ್ಸ್ಪೋಜರ್ ಇರ್ತದೆ. ದ ಮೊಮೆಂಟ್ ಇಟ್ಸ್ ಒನ್ ಆಫ್ ದ ಫಸ್ಟ್ ಬ್ಯಾರಿಯರ್ಸ್ ಸ್ಕಿನ್ನಿಗಾಗಲಿ ಅಥವಾ ಸ್ಕ್ಯಾಲ್ಪಿಗಾಗಲಿ ಹೇರ್ ಶಾಫ್ಟಿಗೆ ಈಸಿಲಿ ದಿ ಸ್ಮಾಲ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ರೀಚ್ ಆಗಿಬಿಟ್ಟು ಲಾಟ್ ಆಫ್ ಎಲ್ಲ ಥರದ್ದು ಪ್ರಾಬ್ಲಮ್ ಹೇರ್ಸ್ ಆಗಲಿ ಅಥವಾ ಸ್ಕ್ಯಾಲ್ಪ್ ಹೆಲ್ತಿಗಾಗಲಿ ಸ್ಕಿನ್ಗೆ ಕಾಸ್ ಮಾಡುತ್ತೆ. ಮ್ಯಾಮ್, ಅದೇ ರೀತಿ ಅಲೋಪೇಶಿಯಾ ಎರೆಟಾ ಅನ್ನುವಂತಹ ಕಾಯಿಲೆಗೂ ಕೂಡ ಏರ್ ಪೊಲ್ಯೂಷನ್ ಮೇನ್ ರೀಸನ್ ಅನ್ನೋಂತಹ ಸುದ್ದಿ ಕೇಳಿಬರ್ತಿದೆ. ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಓಕೆ, ಅಲೋಪೇಶಿಯಾ ಏರಿಯಟಾ ಅಂದರೆ ಇಟ್ಸ್ ಒನ್ ಆಫ್ ದ ಕಂಡೀಷನ್. ಅಲ್ಲಿ ಏನಾಗುತ್ತೆ, ಬಾಡಿ ಫೈಟ್ಸ್ ಅಗೇನ್ಸ್ಟ್ ಇಟ್ಸ್ ಓನ್ ಸೆಲ್ಸ್. ನಮ್ಮ ಬಾಡಿನೇ ನಮ್ಮ ಸೆಲ್ ವಿರುದ್ಧ ಫೈಟ್ ಮಾಡಿಬಿಟ್ಟು ಅಲ್ಲಿ ಒಂದೊಂದೊಂದು ಏರಿಯಾದಲ್ಲಿ ಪ್ಯಾಚಿ ಹೇರ್ ಲಾಸ್ ಆಗುತ್ತೆ. ಸೊ ಇಟ್ಸ್ ಅ ಆಟೋಇಮ್ಯೂನ್ ಕಂಡೀಷನ್. ಸೊ ಲೇಟೆಸ್ಟಾಗಿ ಆಟೋಇಮ್ಯುನಿಟಿ ಜರ್ನಲಲ್ಲಿ ಪಬ್ಲಿಷ್ ಮಾಡಿರೋ ಪ್ರಕಾರ ಅಲೋಪೇಶಿಯಾ ಏರಿಯಟಾ ಏರ್ ಪೊಲ್ಯೂಷನ್ ಒಂದೇ ಅದನ್ನು ಕಾಸ್ ಮಾಡಲ್ಲ, ಬಟ್ ಡೆಫಿನೆಟ್ಲಿ ಅದು ಇರೋರಿಗೆ ಆ ಕಂಡೀಷನ್ನ ವರ್ಸನ್ ಮಾಡುತ್ತೆ. ಇಲ್ಲ ಆ ಥರ ಇರೋರಿಗೆ ಸಡನ್ನಾಗಿ ಹೊಸದಾಗಿ ಪ್ಯಾಚಿ ಲಾಸ್ ಬರಲಿಕ್ಕೆ ಪ್ರೆಸಿಪಿಟೇಟ್ ಮಾಡುತ್ತೆ. ಸೊ ಏರ್ ಪೊಲ್ಯೂಷನ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಸ್ ಫಾರ್ ಪ್ರೆಸಿಪಿಟೇಟಿಂಗ್ ಆರ್ ವರ್ಸನಿಂಗ್ ಅಲೋಪೇಶಿಯಾ ಏರಿಯಟಾದು ಹೇರ್ ಲಾಸ್. ಮ್ಯಾಮ್, ಅದೇ ರೀತಿ ಈಗ ಕೈಗಾರಿಕೆಗಳದ್ದು ಪೊಲ್ಯೂಷನ್ ಆಗಿರ್ಬೋದು ಅಥವಾ ವಾಹನಗಳ ಹೊಗೆ ಇನ್ನಿತರ ಪೊಲ್ಯೂಷನ್ ಇದೆ. ಇದರಿಂದ ಏರ್ ಫಾಲಿಗೆ ಯಾವ ರೀತಿ ಸಮಸ್ಯೆ ಉಂಟಾಗುತ್ತೆ? ಎಸ್. ಸೊ ಏರ್ ಪೊಲ್ಯೂಷನ್ ಅಂದರೆ ಇಟ್ ಮೀನ್ಸ್ ದಟ್ ಸಿಮೆಂಟ್ ಡಸ್ಟ್ ಆಗಲಿ, ಇಲ್ಲ ವೆಹಿಕಲ್ದು ಎಕ್ಸಾಸ್ಟ್ ಏನಿರ್ತದೆ ಅದರದ್ದು, ಕೆಮಿಕಲ್ ಇಂಡಸ್ಟ್ರಿ ಡಸ್ಟ್ ಆಗಲಿ, ಆಲ್ ದಿಸ್ ಡಸ್ಟ್ ದೀಸ್ ಓನ್ಲಿ ಕಂಪೋಸ್ ನಮಗೆ ಏನು ಏರ್ ಪೊಲ್ಯೂಷನ್ ಪಾರ್ಟಿಕ್ಯುಲೇಟ್ಸ್. ಸೊ ಆಲ್ ದೀಸ್ ಪಾರ್ಟಿಕ್ಯುಲೇಟ್ಸ್ ಯಾವುದು ಅಲ್ಟ್ರಾ ಸ್ಮಾಲ್ ಇರೋದಾಗಲಿ ಅಥವಾ PM2.5 ದೀಸ್ ಆರ್ ಇವೇ ರೆಸ್ಪಾನ್ಸಿಬಲ್ ಫಾರ್ ಎಲ್ಲ ಥರದ್ದು ಆರ್ಗನ್ ಡ್ಯಾಮೇಜ್ಗಾಗಲಿ, ಆರ್ಗನ್ಗೆ ಎಫೆಕ್ಟ್ ಆಗೋದಾಗಲಿ, ಅಥವಾ ಪ್ರಿಡಾಮಿನೆಂಟ್ಲಿ ಕಾಂಟ್ರಿಬ್ಯೂಟಿಂಗ್ ಫಾರ್ ಸ್ಟ್ರಾಂಗ್ ಕೆಮಿಕಲ್ಸ್ ಫಾರ್ ಏರ್ ಪೊಲ್ಯೂಷನ್. ಈಗ ಏರ್ ಫಾಲ್ ಕಡಿಮೆ ಮಾಡಬೇಕು ಅಂದರೆ ಈಗ ನಮ್ಮ ಆಹಾರದ ಪದ್ಧತಿ ಹೇಗಾಗಿರಬೇಕು ಅಥವಾ ಜೀವನ ಶೈಲಿ ಹೇಗಿರಬೇಕು ಮ್ಯಾಮ್? ಎಸ್, ಇದು ಒಂದು ವೆರಿ ಗುಡ್ ಕ್ವೆಶನ್. ಎಂಡ್ ಆಫ್ ದ ಡೇ ವಿ ವಾಂಟ್ ಸೊಲ್ಯೂಷನ್. ಸಿ, ಹೇರ್ ಫಾಲ್ ಇದು ಒಂದೇ ರೀಸನ್ನಿಂದ ಅಂತ ಇರಲ್ಲ. ಪ್ರತಿಯೊಬ್ಬರಿಗೂ ಹೇರ್ ಫಾಲ್ ವಿಲ್ ಬಿ ಫಾರ್ ಡಿಫ್ರೆಂಟ್ ರೀಸನ್, ಎಲ್ಲ ಕಾಯಿಲೆ ಥರನೇ. ಸೊ ಒಂದು ಜೆನೆಟಿಕ್ ಇರ್ಬೋದು, ಇಲ್ಲ ಹಾರ್ಮೋನಲ್ ಇರ್ಬೋದು. ಒನ್ ಇಂಪಾರ್ಟೆಂಟ್ ಹಾರ್ಮೋನ್ ಇಸ್ ಥೈರಾಯ್ಡ್ ಹಾರ್ಮೋನ್ ಇರ್ಬೋದು, ಇಲ್ಲ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಅಂದರೆ ನಮ್ಮ ಬಾಡಿಯಲ್ಲಿ ಐರನ್ ಕಮ್ಮಿ ಆದಾಗ ವಿಟಮಿನ್ B12, ಫಾಲೇಟ್ ಆರ್ ಮಲ್ಟಿಪಲ್ ಅದರ್ ವಿಟಮಿನ್ಸ್ ವಿಚ್ ಆರ್ ನಮ್ಮ ಹೇರಿಗೆ ಇಂಪಾರ್ಟೆಂಟ್ ಇರುವಂಥ ವಿಟಮಿನ್ಸ್ ಅವು ಕಮ್ಮಿ ಆದಾಗ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ, ಇಲ್ಲ ಬಾಡಿಗೆ ಯಾವುದೇ ರೀತಿಯಾದ ಸ್ಟ್ರಾಂಗ್ ಸ್ಟ್ರೆಸ್ ಇರ್ತದೆ, ಒಂದು ಫಿಸಿಕಲ್ ಸ್ಟ್ರೆಸ್, ಪೋಸ್ಟ್ ಇಂಪಾರ್ಟೆಂಟ್ ಸರ್ಜರಿ, ಇಲ್ಲ ಯಾವುದಾದ್ರು ಮೇಜರ್ ಇಲ್ನೆಸ್, ಯು ವುಡ್ ಹ್ಯಾವ್ ಸೀನ್ ತುಂಬ ಡೆಂಗು ಕಾಯಿಲೆ ಆದಮೇಲೆ, ಇಲ್ಲ ಟೈಫಾಯ್ಡ್ ಫೀವರ್ ಆದಮೇಲೆ, ಪೋಸ್ಟ್ ಕೋವಿಡ್ ಸಡನ್ ಹೇರ್ ಫಾಲ್, ಟಿಲೋಜನ್ ಎಫ್ಲೂಯಮ್ ಅಂತ ಹೇಳ್ತೇವೆ ನಾವು, ಈ ಥರ ಸಡನ್ ಪೋಸ್ಟ್ ಫಿಸಿಕಲ್ ಆರ್ ಇಲ್ನೆಸ್ ರಿಲೇಟೆಡ್ ಸ್ಟ್ರೆಸ್. ಸೊ ಇದು ಎಲ್ಲ ರೀಸನ್ನಿಂದ ಹೇರ್ ಫಾಲ್ ಆಗುತ್ತೆ, ಇನ್ಕ್ಲೂಡಿಂಗ್ ನಮ್ಮದು ಪೊಲ್ಯೂಷನ್ ಇಸ್ ಒನ್ ಆಫ್ ದ ರೀಸನ್. ಸೊ ನಾವು ಎಲ್ಲವನ್ನೂ ಅದೇ ರೀತಿ ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕು. ಸೊ ವೆನ್ ಯು ಹ್ಯಾವ್ ಮೇಜರ್ ಹೇರ್ ಫಾಲ್, ಫಿಸಿಷಿಯನ್ ಆರ್ ಡರ್ಮಟಾಲಜಿಸ್ಟ್ ರೀಚ್ ಆದಾಗ ಯಾವ ಕಾರಣ ಅಂತ ಗೊತ್ತಿದ್ದು ಅದ್ರ ಪ್ರಕಾರ, ನ್ಯೂಟ್ರಿಷನ್ ಕಮ್ಮಿ ಎಲ್ಲ ಇದ್ದರೆ ಏನೇನು ಬರೀ ಸಪ್ಲಿಮೆಂಟ್ಸ್ ತೊಗೊಳ್ಳೋ ಬದಲು ಯಾವುದು ಕಮ್ಮಿ ಇರುತ್ತೆ ಅದನ್ನು ನೋಡಿಬಿಟ್ಟು ಅದು ಸಪ್ಲಿಮೆಂಟ್ಸ್ ಕೊಡ್ತೇವೆ. ಐರನ್ ಕಮ್ಮಿ ಇದ್ದರೆ ಐರನ್, ವಿಟಮಿನ್ B12 ಕಮ್ಮಿ ಇದ್ದರೆ ಅದು, ಆ ಥರ ಹಾರ್ಮೋನಲ್ ಡಿಸ್ರಪ್ಷನ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡೋದು, ಅದೆಲ್ಲ ಮಾಡ್ತೇವೆ. ನೀವು ಜನಸಾಮಾನ್ಯರಾಗಿ ಹೇಗೆ ಮಾಡ್ಬೋದು ಅಂದರೆ, ಒಂದು ನೀಟಾಗಿ ಸ್ಕ್ಯಾಲ್ಪ್ ಹೆಲ್ತ್ ಮೇಂಟೈನ್ ಮಾಡೋದು, ಕ್ಲೆನ್ಸಿಂಗ್ ಯೂಸ್ ಮಾಡೋದಾಗಲಿ, ರಿಪೀಟೆಡ್ ಎವ್ರಿ ಡೇ ಶಾಂಪೂಯಿಂಗ್ ಬೇಡ, ಸಾಫ್ಟ್ ಶಾಂಪೂ ಯೂಸ್ ಮಾಡಬೇಕು ವಿಚ್ ಇಸ್ ವೆರಿ ಜಂಟಲ್ ಶಾಂಪೂ ಆನ್ ಯೋರ್ ಹೇರ್. ಇಟ್ ಡಿಪೆಂಡ್ಸ್, ಆಲ್ಟರ್ನೇಟ್ ಡೇನ, ಒನ್ಸ್ ಇನ್ 3 ಡೇಸ್ನ, ಬೇಸ್ಡ್ ಆನ್ ಯೋರ್ ಸ್ಕ್ಯಾಲ್ಪ್ ಹೇಗಿದೆ ಅದ್ರ ಬೇಸಸ್ ಮೇಲೆ. ಸ್ಟ್ರಾಂಗ್ ಕೆಮಿಕಲ್ ಅಥವಾ ಹೀಟ್ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ವಿತ್ ಸ್ಟ್ರಾಂಗ್ ಡ್ರೈಯರ್ಸ್ ಅಥವಾ ಏನೇನು ಸ್ಟ್ರಾಂಗ್ ಡೈ ಯೂಸ್ ಮಾಡೋದು, ಅದನ್ನೆಲ್ಲ ಡೆಫಿನೆಟ್ಲಿ ಯು ಶುಡ್ ಬಿ ವೆರಿ ಕೇರ್ಫುಲ್.
ಅದನ್ನು ಮಾಡೋದ್ರಿಂದ. ಇನ್ನೊಂದು ಡಯಟ್ ವೈಸ್ ವಾಟ್ ಯು ಕ್ಯಾನ್ ಡೂ ಇಸ್ ಡೆಫಿನೆಟ್ಲಿ ಇನ್ಕ್ಲೂಡ್ ಲಾಟ್ ಆಫ್ ಗುಡ್ ಪ್ರೋಟೀನ್, ವೆಜಿಟೇರಿಯನ್ ಆಗಲಿ ನಾನ್ ವೆಜಿಟೇರಿಯನ್ ಅವ್ರವ್ರ ಪ್ರಕಾರ ಗುಡ್ ಪ್ರೋಟೀನ್ ಇನ್ಕ್ಲೂಡ್ ಮಾಡೋದು, ಗುಡ್ ಫ್ಯಾಟಿ ಆ್ಯಸಿಡ್ಸ್ ನಟ್ಸ್ ಎಲ್ಲ ತಗೊಳ್ಳೋದು, ಗುಡ್ ಹೈಡ್ರೇಷನ್, ಗುಡ್ ಸ್ಲೀಪ್, ಸ್ಟ್ರೆಸ್ ರಿಡಕ್ಷನ್. Okay, I missed telling about including large amount of veggies, green leafy vegetables agli. So healthy protein, healthy fats and lot of greens is what you have to do ನಿಮ್ಮ ಫುಡ್ ಪ್ರಕಾರ. ಇದೀಗ ಡಾಕ್ಟರ್ ಸಿಂಧು ಅವರು ಹೇಳಿರೋ ಪ್ರಕಾರ ಒಂದು ಉತ್ತಮವಾಗಿರೋಂತಹ ಇಯರ್ ಫಾಲನ್ನು ಕಡಿಮೆ ಮಾಡಬೇಕು ಅಂದರೆ ನಮ್ಮ ಜೀವನ ಶೈಲಿಯನ್ನು ಕೂಡ ಚೇಂಜ್ ಮಾಡ್ಕೊಬೇಕು, ಒಳ್ಳೆ ಫುಡ್ ಅಥವಾ ಡಯಟ್ ಕೂಡ ಮಾಡಬೇಕು. ಅದೇ ರೀತಿ ಒಳ್ಳೆ ರೀತಿಯ ಶಾಂಪ್ಗಳನ್ನ ಬಳಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಏರ್ ಡ್ರೈಯರ್ಗಳನ್ನ ಬಳಕೆ ಮಾಡುವಂಥದ್ದು, ಇನ್ನಿತರ ವಿಷಯಗಳಿಂದ ಈ ಇಯರ್ ಫಾಲ್ನ ಕೂಡ ಕಡಿಮೆ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಷ್ಟು ಸ್ಪೆಷಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಪ್ರಗತಿ ಗೌಡ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.